ಕಮಲಾ ರಮಣ ನಾರಾಯಣ ಕಮಲಾ ಮುನಿಗಳ ಮನದಲ್ಲಿ ಮನೆ ಮಾಡಿ ಬಹುತರ ಹೃದಯದಿ ನಲಿದಾಡಿ ಮುನಿಗಳ ಮನದಲ್ಲಿ ಮನೆ ಮಾಡಿ ಬಹುತರ ಹೃದಯದಿ ನಲಿದಾಡಿ ಕರೆದರೆ ಬರುವ ಅಭಯವ ಕೊಡುವ ಕರೆದರೆ ಬರುವ ಅಭಯವ ಕೊಡುವ ಶ್ರೀಮಂತನೇ ಕರುಣಾಳು ತಂದೆ ಕಮಲ ನಯನ ಕಮಲ ರಮಣ ನಾರಾಯಣ ಕಮಲ ನಯನ ಕಮಲ ವದನ. ನಿಟ್ರಬಟ್ಟೆ ಶೇಷಗಿರಿ ಗಂಡಿಯ ಪಾರ್ಥ ದುರದೊಳತಿ ಸಮರ್ಥ ಹೋಳಿ ಬಳಿರಯಲ ಈ ಸಾರಥಿ ಇದೆಯನ್ನು ಆಶ್ಚರ್ಯ ಅದೇನು ದೇವ ನನ್ನ ಪ್ರಾಣದಲ್ಲವಿಯ ದ್ರೌಪದಿಯ ಶಿರವೇದನ ಆಗಿದೆ ಎಂದು ಆಕಾಶವಾಣಿ ನುಡಿಯುತ್ತದೆ. ಹೌದು ದೇವ. ಅಯ್ಯೋ ಇದಕ್ಕೆ ನಾನೇನು ಮಾಡಲಿ? ದ್ರೌಪದಿಯನ್ನು ಹೇಗೆ ಕಾಪಾಡಲಿ? ನನಗೆ ಒಂದು ದಿಕ್ಕು ದೋಷದಂತಾಗಿದೆ. ಹೌದು ದೇವ. ಭೂಪತಿ ಲೋಚನಾದ ಶ್ರೀಕೃಷ್ಣ ಪರಮಾತ್ಮನಿಗೆ ಎಲ್ಲ ಪ್ರೀತಿಯ ಬಡದಿ ಮಣಿಯಲಾದ ದ್ರೌಪದಿಯ ಶಿರವೇದನೆಯ ಕೂಗು ಕೇಳಲಿಲ್ಲವೇ? ಅಯ್ಯೋ ನಮ್ಮ ನೆನೆದು ದ್ರುಪದ ನನ್ನನ್ನು ಎಷ್ಟು ತಪ್ಪಿಸುವಳೋ ಏನು? ಸಾರಥಿ ಅತಿ ಜಾಗ್ರತೆಯಿಂದ ದ್ರೌಪದಿರುವ ಸ್ಥಳಕ್ಕೆ ರಥವಂತನವಂತನಾದ ಸಾರದ ಒಡೆದು ದೈವರು ಜಾಗ್ರತೆ. ಐಶ್ವರ್ಯ ಮತ್ತು ಬೇರೆ ಕೆಳೆಯ ದ್ರುಪದನಂದನೆ. ಅಯ್ಯೇ ದ್ರುಪದನಂದನೆ ಕಾಂತ, ಏನಾಯಿತು ನಿನಗೆ? ಸತಿಗಳಿಗೆ ಶಿರವೇದನೆ ಆಗಿದೆ ಎಂದು ಆಕಾಶವಾಣಿ ನುಡಿದಿದ್ದು ನಿಜವೇ? ನಾನೇನು ಮಾಡಲಿ? ನಿನ್ನ ಶಿರವೇದನೆಯನ್ನು ಹೇಗೆ ಕಡಿಮೆ ಮಾಡಲಿ? ನನಗೆ ಒಂದು ತಿಳಿಯದಂತಾಗಿದೆ. ಅಹೇ ಪ್ರಾಣದಲ್ಲವೇ? ಪ್ರಾಣದಲ್ಲವಾ? ಬಾಪ್ಪರ ನೀನಿಲ್ಲದಿದ್ದರೆ ಎಲ್ಲ ಪ್ರಾಣ ನಿಲ್ಲದು. ನೀನಿಲ್ಲದ ಒಂದು ಕ್ಷಣ ಮಾತ್ರ ಈ ಭೂಮಿ ಮೇಲೆ ಜೀವಿಸಲಾರನು. ಈ ಮಾತು ಮಾತ್ರ ಸಹಜವೆಂದು ತಿಳಿರಮಣೆ. ನೀನಿಲ್ಲದ ಜೀವಿಸಲಾರನು. ಶ್ರೀಕೃಷ್ಣನ ಪಾದಗಳೇ. ಕಾಂತ, ಕಾಂತಿ, ಎನ್ನ ಶಿರವೇದನ ಧ್ವನಿಯನ್ನು ಕೇಳಿ ಬಂದಿರುವೆ ವಲ್ಲಭ. ಹೌದು ಸುಂದರಿ, ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಆಲಿಸೋ ಎನ್ನ ಧ್ವನಿಯ
ಕಾಂತ ಕಾಂತಿ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಪ್ರಾಣ ಕಾಂತಾನೆ ಎಲ್ಲ ಪ್ರಾಣ ಸಂಕಟ ಸಹಿಸೆ ಯನ ಕಷ್ಟ ಪರಿಹರಿಸೋ. ಕಾಂತಿ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಯನ ಕಷ್ಟವ ಪರಿಹರಿಸೋ ಬೇಡುವೆ ನೀನಾಗೇನ ಪತಿ ಪ್ರಾಣಕಾಂತ ಪ್ರಾಣಕಾಂತಿ ಅಯ್ಯೋ ಎನ್ನ ಕಷ್ಟವೋ ನಿನ್ನ ಮುಂದೆ ಏನೆಂದು ಹೇಳಲಿ. ಅದೇನು ಸುಂದರಿ? ಎನ್ನ ಕಷ್ಟವೋ ನೀನೇ ಪರಿಹರಿಸಬೇಕು ಕಾಂತ ಗುಣವಂತ. ಅಯ್ಯೇ ಎನ್ನ ಪ್ರಾಣಕಾಂತಿ ಬಿಡು ನಿನ್ನ ಮನಸ್ಸಿನ ಚಿಂತೆ. ಕುಂತಿ ಸುತರಾದ ಪಂಚ ಪಾಂಡವರೆಂಬ ತೈಲ ಕೆಲಸದೊಳ ಒಟ್ಟಗೂಡಿ ಸಂಸರಂಬ ಸಾಗರದ ಜ್ಯೋತಿಯಂ ಪ್ರಜ್ವಲಿಸಿ ಪಾಂಡವರ ಮನ ಎಂಬ ಮಂದಾರದ ಸುಖದ ಸುಪ್ಪತ್ತಿಗೆ ಹತ್ತಿರ ನಾರಿ ಎಂದಕ್ಕೆ ಬಂದ ಜನರಿಗೆ ಶಿರವೇದನ ವೈಕಾರಿ. ಅಯ್ಯೇ ಸುಂದರ ಸುಂದರ ಇಂದಿನ ದಿನದೊಳ ನಿನಗೆ ಆಗುವ ಕಾರಣದಿಂದ ವೇದನೆಯು ಕಾಡುತ್ತಲಿರುವುದು. ನಿನಗೆ ಬಂದ ಕಂಟಕವನ್ನು ದೂರ ಮಾಡುವುದಕ್ಕೆ ಮೂರು ಲೋಕದ ಗಂಡನಂದು ಬಿರುದಾಂಕಿತನಾದ ಕಲಿಪಾರ್ಥನ ಸತಿಗಳಾಗಿ ಚಿಂತಿಸುವುದು ತರಬಲ್ಲ ಧ್ರುಪದನೆಂದರೆ ಅದು ಯಾವುದು ನಿನಗೆ ಬಂದ ವೇದನೆ? ಕಾಂತ ಕಾಂತಿ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ವಚನ ಕೊಡ ವಚನ ಕೊಟ್ಟರೆ ಚೆನ್ನಾಗಿ ಹೇಳು. ವಚನ ಕೊಟ್ಟರೆ ವಿಷಯವ ಹೇಳುವೆ ನಿನಗೆ ಕೇಳಲ್ಲ ನೋಡಿಯ ಕಾಂತ ಎನ್ನ ಮಾತನ್ನು ನಡೆಸುತ್ತೇನೆಂದು ನೀನು ನನಗೆ ವಚನವನ್ನು ಕೊಟ್ಟರೆ ವಿಷಯವನ್ನು ಹೇಳುವೆನು ಕಾಂತ ಗುಣವಂತ. ಅಯ್ಯೇ ಪಂಚ ಪಾಂಡವರ ಪಟ್ಟದ ರಾಣಿಯಾದ ದ್ರೌಪದಿ ನಿನಗೆ ಬಂದ ದಿಗಿದ ಸಂಕಟವನ್ನು ದೂರ ಮಾಡುವೆನೆಂದು ವಚನವನ್ನು ಕೊಟ್ಟರೆ ಮಾತ್ರ ನನಗೆ ಹೇಳುವನೆಂದು ಹೇಳಿಲ್ಲ.
ಮಾಡುವನೆಂದು ನಮ್ಮ ಇವರನ್ನು ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮನ ಸಗನಾದ ಕಲ್ಲೇಶ್ವರನಂತಕರಣದಿಂದ ಸುರಲೋಕಕ್ಕೆ ಹೋಗಿ ಸರಗಳ ಮೂಡಿ ಸೋಪನಗಳ ಮೆರಮಾಡಿ ಸುಂದರೇ ತಂದೆಯಾದ ದೇಂದ್ರನಿರುದ್ಧ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಐರಾವತ ಸುಂದರ ಮೊದಲಾದ ವಸ್ತುಗಳನ್ನ ತಂದ ಕಲಿಪಾರ್ಥನೆಂಬ ಮದಭೀಂಕರನಿಗೆ ಮಾತು ತಪ್ಪುವನೆಂದು ತಪ್ಪದ ದಿಟ್ಟ ಬಾವಿಯನ್ನು ಕೊಡೆಯಂತೆ ಅಂತ ಮಾತುಗಳನ್ನಾಡಿದ್ದೆ. ಸುಂದರ ಬಾಪ್ರ ಎಲ್ಲ ಮೇಲೆ ನಂಬಿಕೆ ಬಾರದಿದ್ದರೆ ಇಡೀ ಪಡಿವೆ ಶಪಥವನ್ನು ಬೇಗನೆ. ಸುಂದರೇ ಸುಂದರ ಎನ್ನ ಜನಕನಾದ ಪಾಂಡುರಾಯನ ಪಾದದಾಣೆ, ಎನ್ನ ಎತ್ತ ಮಾತೆಯಾದ ಕುಂತಿದೇವಿಯ ಪಾದದಾಣೆ, ಬಪ್ಪರ ಪಾದದಾಣೆ. ಸುಂದರ ಹೀಗಿಲಾಗಿ ಜಗತ್ತನ್ನ ಪ್ರಜ್ವಲಿಸುವ ಸೂರ್ಯ ಚಂದ್ರ ಸಾಕ್ಷಿಯಾಗಿ ಸಕಲ ಇಷ್ಟಾರ್ಥವನ್ನು ಸಿದ್ಧಪಡಿಸುವ ಎನ್ನ ರಥದೊಡೆಯನಾದ ಶ್ರೀಕೃಷ್ಣನ ಪಾದದಾಣೆ. ಸುಂದರೇ ಸುಂದರ ನಿನಗೆ ಬಂದ ಕಂಟಕವನ್ನು ದೂರ ಮಾಡುವುದಿದ್ದರೆ ಸಾರ್ಥಕವೇನು? ನಿನ್ನ ಜನಕನಾದ ದೃಪದ ರಾಯನು ನಿರ್ಮಿಸಿದ ಮಚ್ಚ ಯಂತ್ರವನ್ನು ಬೇಯಿಸ ಕಲಿಪಾರ್ಥನೆಂಬ ಹೆಸರಿದ್ದು ಸಾರ್ಥಕವೇನ ಬಂದಗವನೇ ಇಡೀ ಪಡಿವ ಕಾಂತೆ ಆಲಿಸೋ ಎನ್ನಯ ಮೊರೆಯ ಕೇಳೋ ಎನ್ನಯ ಧ್ವನಿಯ, ಆಲಿಸೋ ಎನ್ನಯ ಮೊರೆಯ ಕೇಳೋ ಎನ್ನಯ ಧ್ವನಿಯ, ಎನ್ನ ಕಷ್ಟವ ಪರಿಹರಿಸೋನೆ, ಎನ್ನ ಕಷ್ಟವ ಪರಿಹರಿಸೋನೆ, ಬೇಡುವೆ ನಿನಗೆ ನಾನಿನ್ನ, ಬೇಡುವೆ ನಿನಗೆ ನಾನಿನ್ನ, ಆಲಿಸೋ ಎನ್ನಯ ಮೊರೆಯ ಕೇಳೋ ಎನ್ನಯ ಧ್ವನಿಯ. ಎನ್ನ ಪೂರ್ವ ಜನ್ಮದ ಪುಣ್ಯ ನಿನ್ನ ಸತಿಯಾಗಿ ಬಂದೆ ನಾನು, ಎನ್ನ ಪೂರ್ವ ಜನ್ಮದ ಪುಣ್ಯ ನಿನ್ನ ಸತಿಯಾಗಿ ಬಂದೆನು ನಾನು, ಎನ್ನ ಕಷ್ಟವ ಪರಿಹರಿಸೋನೆ, ಎನ್ನ ಕಷ್ಟವ ಪರಿಹರಿಸೋನೆ, ಬೇಡುವೆ ನಿನಗೆ ಪತಿದೇವ, ಬೇಡುವೆ ನಿನಗೆ ಪತಿದೇವ, ಆಲಿಸೋ ಎನ್ನಯ ಮೊರೆಯ ಕೇಳೋ ಎನ್ನಯ ನುಡಿಯ, ಆಲಿಸೋ ಎನ್ನಯ ಮೊರೆಯ ಕೇಳೋ ಎನ್ನಯ ನುಡಿಯ. ಕಾಂತೆ ಎನ್ನ ಪೂರ್ವ ಜನ್ಮದ ಪುಣ್ಯವೆಂದೇ ಭಾವಿಸಿಕೊಳ್ಳುವೆನು, ನಿನ್ನ ಸತಿಯಾಗಿ ನಾನು ಬಂದೆನು. ಕಾಂತೆ ಎನ್ನ ಕಷ್ಟವನ್ನು ನೀನೇ ಪರಿಹರಿಸಬೇಕು ಕಾಂತ, ಮಹಾ ಸದ್ಗುಣವಂತ. ಹಾಗೆ ಉಡ ರಾಜಮುಖಿಯಾದ ಮಡದಿ ಶಿರೋಮಣೆ ಕಾಂತ ನಿನ್ನ ಮಾತಿನ ಸಂಶಯ ನನಗೆ ಅರ್ಥವಾಗಲ್ಲ. ನಮ್ಮ ಅಣ್ಣನಾದ ಧರ್ಮರಾಯನು ನಮಗೇನಾದರೂ ವಿಪತ್ತಿನ ಕಾಲ ತಂದೊದಗಿದರೆ ಸ್ವಲ್ಪವಾದರೂ ಅಂಜದೆ ಅಳಕದೆ ಇಂದ ಸರಿಯದೆ ತಾನು ಯುದ್ಧ ಮಾಡದಿದ್ದರೂ ಭೀಮಸೈನ ಮತ್ತು ಕಲಿಪಾರ್ಥರೆಂಬ ಬಲಶಾಲಿಗಳಾದ ಇವರ ತಮ್ಮಂದಿರುವರೆಂದು ತಿಳಿದು ಯಾರನ್ನಾದರ ಕಷ್ಟಗಳನ್ನು ದೂರ ಮಾಡುವನೆಂದು ವಚನವನ್ನು ಕೊಟ್ಟು ಕಷ್ಟಗಳನ್ನು ಪರಿಹರಿಸುವ ಧರ್ಮಗುಣ ಭೂಪಾಲನಿಗೆ ನಮ್ಮ ಅಣ್ಣನಿಗೆ ತಮ್ಮಂದರಾಗಿ ಸಾರ್ಥಕವೇನು?
ಅಯ್ಯೇ ಸುಂದರೇ ಸುಂದರ ಹಿಂದಕ್ಕೆ ಸರಿ ವೈರಿಗಳೆಂಬ ಕುಲಕಂಟಕನಾದ ಕೌರವನೆಂಬ ತಂಟೆಗಾರನು ನಿನಗೆ ಕೊಟ್ಟ ಕೆಟ್ಟ ಉಪದ್ರವಗಳನ್ನು ನೆನಪಿಲ್ಲವೇಗೆ? ಅಯ್ಯೇ ದ್ರುಪದನಂದರೆ ಪ್ರಾಣಕಾಂತ ನಮ್ಮನ್ನು ಹೊರಗಿನ ಮನೆಯಲ್ಲಾಕಿ ಬೆಂಕಿ ಹಚ್ಚಿದರು, ಕಪಟ ಜೂಜವನ್ನು ಆಡಿ ನಮ್ಮಂತೆ ಎಲ್ಲರೂ ವರಸವನ ವಾಸಕ್ಕೆ ತಳ್ಳಿದರು. ಸುಂದರ ನಮಗೆ ಕೆಟ್ಟ ಕಷ್ಟವನ್ನು ಕೊಟ್ಟು ಕುಲದ್ರೋಹಿಗಳನ್ನದೇ ಅವನ್ನ ಮಡಿದಿಯಾದ ಅವನ ಮಡಿದಿಯಾದ ಬಾನಮತಿಯು ಗದಗದರ ನಡೆಗೆ ಬಂದು ನಮ್ಮನ್ನು ಕೈ ಮುಗಿದು ಬೇಡಿದಾಗ ಮಾಡಲು ಹೋಗಿ ಚಿತ್ರಸೇನೆಂಬ ಗಂಧರ್ವರಿಂದ ಕೂಡ ಕೌರವನನ್ನು ಬಿಡಿಸಿದ ಮಧ್ಯಮ ಪಾಂಡವನ ಹೆಂಡತಿಗೆ ಬಂದೊದಗಿದ ಸಂಕಟವನ್ನು ದೂರ ಮಾಡುವುದು ನನಗೆ ಯಾವ ದೊಡ್ಡ ಲೆಕ್ಕ ದ್ರುಪದನೆಂದರೆ ಅದು ಯಾವುದು ಹೇಳು ಕಷ್ಟವಾದರೆ ಕಾಂತ ಕಾಂತೆ ಅದ್ಯಾವ ಕಷ್ಟವೋ ಬೇಗನೆ ಹೇಳೆಂದು ಕೇಳಿದ್ಯಾ? ಹೌದು ಸುಂದರಿ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಹರೆಯುವ ನಾದಿಯೋಳು ಶ್ರೀ ಹರೇ ಪೂಜೆಯೋಳು, ಹರೆಯುವ ನಾದಿಯೋಳು ಶ್ರೀ ಹರೇ ಪೂಜೆಯೋಳು, ನರದಿಹ ಗಾಟಲೆಯೋ ಹೇಳುವೆ ಕಾಂತಾನೆ, ನರದಿಹ ಗಾಟಲೆಯೋ ಹೇಳುವೆ ಕಾಂತಾನೆ, ಹರೆಯುವ ನಾದಿಯೋಳು ಶ್ರೀ ಹರೇ ಪೂಜೆಯೋಳು. ಆಕಾಶವಾಗದೆ ಪುಷ್ಪವಿಮಾನಗೆ ಆಕಾಶವಾಗದೆ ಪುಷ್ಪವಿಮಾನಗೆ ಗಯನು ಗೋಳಿದ ಎಲೆಯೋ ಸಿರೆಯಿತು ಶ್ರೀ ಹರಿ ಕರದಲ್ಲಿ, ಗಯನು ಗೋಳಿದ ಎಲೆಯೋ ಸಿರೆಯಿತು ಶ್ರೀ ಹರಿ ಕರದಲ್ಲಿ, ಹರಿಯುವ ನಾದಿಯೋಳು ಶ್ರೀ ಹರೇ ಪೂಜೆಯೋಳು, ಹರಿಯುವ ನಾದಿಯೋಳು. ಪ್ರಾಣಪತಿ ಪ್ರಾಣಪತಿ ಹೇಳುವನ ಕೇಳೋ ಗಯ ಮಹಾರಾಜನ ಸಂಗತಿ. ಅದೇನು ಸುಂದರಿ ಕಾಂತ ಕಾಂತಿ ಗಯನು ಆಕಾಶ ಮಾರ್ಗದಲ್ಲಿ ಪುಷ್ಪ ವಿಮಾನದಲ್ಲಿ ಸಂಚರಿಸುತ್ತಿರುವಾಗ ಗಯನು ಹಾಕಿಕೊಂಡ ತಾಂಬೂಲದ ಎಂಜಲೆಯಲ್ಲಿ ಉಗುಳಿದಾಗ ಅದು ಶ್ರೀಹರಿಯ ಕರದಲ್ಲಿ ಸಿಡಿಯಿತು. ಅದೇನು ಆಯ್ತು ಕಾಂತಿ ಕಾಂತ ಕಾಂತಿ ಆಗ ಶ್ರೀಹರಿಯು ಕೋಪಿತನಾಗಿ ಈ ಹೊತ್ತು ಮುಳುಗುದೊಳಗಾಗಿ ಎನ್ನ ಸುದರ್ಶನ ಚಕ್ರದಿಂದ ಅವನ ಶಿರಚ್ಛೇದನವನ್ನು ಮಾಡುತ್ತರೆಂದು ಶಪಥವನ್ನು ಕೊಟ್ಟವಂತೆ. ಅಯ್ಯೋ ಎಂತ ಕೆಲಸವನ್ನು ಮಾಡಿ ಕುಂತೆ ಕಾಂತಿ ಕಾಂತ ಕಾಂತಿ ಆಗ ಗಯನು ನಾರದರ ಬಳಿಗೆ ಬಂದು ನಾರದರು ಗಯರು ನನ್ನ ಬಳಿಗೆ ಬಂದು ಕಾಂತ ಕಾಂತಿ ವಚನವನ್ನು ತೆಗೆದುಕೊಂಡರು. ಹೌದಾ ಏನಂತ ತೆಗೆದುಕೊಂಡರು ಕಾಂತಿ? ಹಿಂದೆ ಮುಂದೆ ಆಲೋಚನೆಯನ್ನು ಮಾಡದೆ ನಾನು ವಚನವನ್ನು ಕೊಟ್ಟೆನು ಕಾಂತ ಗುಣವಂತ. ಹೇ ಕಾಂತಿ ಎಂತ ಕೆಲಸವನ್ನು ಮಾಡಿ ಕುಂತೆ? ಜಡಜಾಕ್ಷನಾದ ಶ್ರೀಕೃಷ್ಣನಿಗೆ ಪ್ರಿಯನಾದ ನಾನು ಅವರೊಡನೆ ಯುದ್ಧವನ್ನು ಮಾಡುವುದೆಂದರೆ ಅಯ್ಯೋ ಈ ಜಗತ್ತ ಜಲ ಕೆಳಗಾಗುವ ಸಂಗತಿ. ಸುಂದರಾಂಗ
ಸಮುದ್ರದಲ್ಲಿನ ಮೀನು ನೀರು ಬಿಟ್ಟು ಹೊರ ಬರಬದ ಉಂಟೆ, ಅರಗೊಲ್ಲನ್ನು ಬಿಟ್ಟು ಅಂಬಿಗನ ಹೊರ ಬಂದರೆ ಅರಗೊಲ್ಲು ಸಾಗುವುದು ಉಂಟೆ. ಎತ್ತ ಮಾತೆಯ ಮಲೆ ಉಣ್ಣದೆ ಶಿಶುವ ಬದುಕುವುದು ಉಂಟೆ. ಕಾಂತೆ ಕಾಂತ ನಿಶ್ಚಿಂತನಾದ ಲಕ್ಷ್ಮೀಕಾಂತನೊಡನೆ ಸರಿ ಕಾಳಗವ ಮಾಡಿ ದುರಲಕ್ಷಣವನ್ನು ತೋರುವುದು ಉಂಟೆ. ಇದು ಹಾಗಲಾರದ ಮಾತು. ಅಯ್ಯೇ ಸುಂದರೇ ಸುಂದರ ಪುಲ್ಲಲೋಚನ ನಮ್ಮ ನೆನೆಸಿಕೊಂಡರೆ ಉಗ್ರತವಾದ ಎನ್ನ ಜಡರದೊಳ್ಳು ಒಕ್ಕುವ ಸೋಪಾಗಿರವೋ ತನ್ನಸ್ತಿಗೆ ತಾನು ಪ್ರಜ್ವಲಿಸುವರೆಗೆ ಉಕ್ಕಿ ಬರುತ್ತಿರುವುದು. ಸುಂದರ ಚಂದ್ರರಳು ಚಂದ್ರರೊಡನೆ ಬಂದೂರ ಕಾಳಗವ ಮಾಡಿದರು ಎನ್ನ ಮನಸ್ಸು ಕಿಂಚುತ್ತ ಕಷ್ಟವನಿಸಲಿಲ್ಲ. ಅಯ್ಯೇ ಸುಂದರೇ ಸುಂದರ ಎನ್ನಂತ ರಂಗದ ಒಲಿಯ ವಾರ್ತಣನಂತಿರುವ ಅಂಶಾಕ್ಷನ ಮೇಲೆ ಯುದ್ಧವು ಮಾಡುವುದೆಂದರೆ ಅಯ್ಯೋ ನನ್ನ ಕರ್ಮವು ಎಷ್ಟೊಂದು ಸುಂದರ ಶ್ರೀಕೃಷ್ಣನ ಮೇಲೆ ಸೃಷ್ಟಿಸಿದ ಯುದ್ಧದ ಬದಲಾಗಿ ಗಂಧರ್ವನೆಂಬ ಗಯ ಮಹಾರಾಜರು ನನ್ನ ಪ್ರಾಣವನ್ನು ಕೇಳಿದ್ದರೆ ಬಪ್ಪರೇ ಸುಂದರೇ ಅಜ್ಞಾನವನ್ನು ಅಳಿಸುವ ಸುಜ್ಞಾನಿಧಿಯಾದ ಮುರಹರ ನನ್ನನ್ನೇ ಒಡೆಯ ಹತ್ತಿತಲ್ಲೋ ಎಲ್ಲ ಪರಾಕರ. ಈ ತ್ರಿಭುವನಗಳಲ್ಲಿ ನನಗೆ ಸರಿಸಾಟಿಯಾಗದ ಗಂಡಗಲಗಳಿಲ್ಲವೆಂದು ಗಜ್ಜರಿಸುತ್ತಿರುವ ಎಲ್ಲ ಶಕ್ತಿ ಸಾಮರ್ಥ್ಯಕ್ಕೆ ಸಡಿರಾಯನ ತೊಡಕೇರಿ ರಕ್ಷಸಂತಕನಾದ ಲಕ್ಷ್ಮೀಕಾಂತ ನನ್ನ ಸರಿ ವೈರಿಗೆ ನನ್ನ ಅಡಿಗೆ ತಂದೆಯಲ್ಲೋ. ಅಯ್ಯೋ ಹರ ಹರ ಮೋಸವಾಯಿತಲ್ಲೋ ನಗದರನೇ ದಾರಿಯನ್ನು ತೋರು ಮುರಹರ ಪಂಚ ಪಾಂಡವರಿಗೆ. ಕಾಂತ ಕಾಂತೆ ಎನ್ನ ಕಷ್ಟವನ್ನು ಪರಿಹರಿಸಲಾರಿಯ ವಲ್ಲಭ. ಹೌದು ಸುಂದರಿ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಮುನೇವರ ನಾರಾಯಣ ಆತ ಪ್ರಕಾರ ನಾರದ ಮುನೇವರ ಆತ ಪ್ರಕಾರ ಅರೆಯಲು ನಾನವ ಬೇಡ ಬಂದು ಇಂಥ ಪ್ರಬಲ ಅರೆಯಲು ನಾನವ ಬೇಡ ಬಂದು ಇಂಥ ಪ್ರಬಲ ಹರೆಯುವ ನದಿಯೋಳು ಹರೆ ಪೂಜೆಯೋಳು ಹರೆಯುವ ನದಿಯೋಳು. ಕಾಂತ ಕಾಂತೆ ಮೂರು ಲೋಕದ ಸಂಚಾರಿಗಳಾದ ನಾರದರು ಬಂದು ಬಂದು ಕಾಂತ ಕಾಂತಿ ಪರವಣಿಯ ಕಾಲದಲ್ಲಿ ಪ್ರಾಣ ದಾನವನ್ನು ಮಾಡಿದರೆ ಮುಕ್ತಿ ದೊರೆಯಬಹುದೆಂದು ಹೇಳಿ ಹೌದೇನು ಸುಂದರಿ ಕಾಂತ ಕಾಂತಿ ಎನ್ನೋಳು ವಚನವನ್ನು ತೆಗೆದುಕೊಂಡು ಬಿಟ್ಟರು. ಹೌದೇನು ಸುಂದರಿ ಕಾಂತ ಕಾಂತಿ ನಾನು ಗಯನಿಗೆ ವಚನವನ್ನು ಕೊಟ್ಟೆನು. ಅದೇನು ವಚನವನ್ನು ಕೊಟ್ಟಿರುವೆ ಸುಂದರಿ? ಗಯನ ಪ್ರಾಣವನ್ನು ನೀನೇ ಉಳಿಸಬೇಕು ಕಾಂತ ಗುಣವಂತ. ಅಜ್ಞಾನವನ್ನು ಅಳಿಸುವ ಶಾರದೆಯ ಕಂದನಾದ ನಾರದ ಅಯ್ಯೋ ನಿನಗೆಂತ ಮಂಕು ಹವರಿಸಿತು. ನಾನೊಂದು ಶ್ಲೋಕವನ್ನು ಹೇಳಿವೆ, ಚೆನ್ನಾಗಿ ಕೇಳು. ಅದೇನು ಕಾಂತ? ಪತಿಂ ಗುರು ಪತಿಂ ದೈವ ಪತಿಂ ಪರನಾಸ್ತಿ ತಸ್ಮೈ ಕಾರಣಂ ಅಂದಾಗೆ. ಹಾಗೆ ಕಾಂತಿ ಇದರ ತಾತ್ಪರ್ಯವೇನೆಂದರೆ ಅದರ ಅರ್ಥವೇನು ಕಾಂತ? ಗಂಡನೆ ಗುರು, ಗಂಡನೆ ಬಂಧು, ಗಂಡನೆ ಬಳಗ, ಗಂಡನೆ ದೇವರೆಂದು ಪಂಚಪತಿಯ ಸೇವೆ ನಿರುತ್ತರಾದ ಇಂದಿನ ದಿನದೊಳ ನಾರದ ಮುನಿಯಂದ್ರನು ನಿನ್ನ ಪತಿಯನ್ನು ಯುದ್ಧಕ್ಕೆ ಕಳಿಸುವೆನೆಂದು ಏನು ಹರಿಯದ ನಿನ್ನೋಳ ಘೋರ ಶಪಥವನ್ನು ಮಾಡಿಸಿಕೊಂಡು ನಮಗಂತ ಕಷ್ಟವನ್ನು ತಂದು ದೊಡ್ಡಿದರೆ ಕಾಂತಿ ಒಂದು ನಿಮಿಷ ಮಾಡಿ ನೋಡಿದರೆ
ಕಾಂತ ಕಾಂತಿ ಕೇಳುವೆನು ಕೇಳು. ಹೇಳು. ಮುನೇವರ ನಾರದ ಆಜ್ಞೆ ಪ್ರಕಾರ ಮುನೇವರ ನಾರದ ಆಜ್ಞೆ ಪ್ರಕಾರ ವಚನ ಕೊಟ್ಟೆ ನಾನು ಮೋಸ ಹೋದೆನು ಇನ್ನು. ವಚನ ಕೊಟ್ಟೆ ನಾನು ಮೋಸ ಹೋದೆನು ನಾನು. ಹರಿಯುವ ನದಿಯೋಳು ಶ್ರೀ ಹರೇ ಪೂಜೆಯೋಳು ಹರಿಯುವ ನದಿಯೋಳು. ಕಾಂತ ಕಾಂತಿ ಎಲ್ಲಿಂದಲೋ ಬಂದ ನಾರದರು ಎನ್ನೋಳು ವಚನವನ್ನು ತೆಗೆದುಕೊಂಡು ಬಿಟ್ಟರು. ಹೌದೇನು ಸುಂದರಿ? ಕಾಂತ ಕಾಂತಿ ನಾರದರ ಮಾತನ್ನು ಕೇಳಿ ಗಯನಿಗೆ ವಚನವನ್ನು ಕೊಟ್ಟು ನಾನು ಮೋಸ ಹೋದೆನು. ಎಂತ ಕೆಲಸವನ್ನು ಮಾಡಿ ಕಾಂತ ಕಾಂತಿ ಗಯನ ಪ್ರಾಣವನ್ನು ಉಳಿಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುವೆನು ಕಾಂತ ಗುಣವಂತ. ಆಹೇ ಜಡದ ಗಂಧಿಯಾದ ಮಡದಿ ಮಡೆ ಗಯನೆಂಬ ಗಂಧರ್ವನ ಶ್ರೀಕೃಷ್ಣನಲ್ಲಿ ಬಿಟ್ಟ ಬೇರೆ ಶಿರಕ್ಕಾಯ್ತನವ ಹೋಗುವಂತಿದ್ದರೆ ಮಾತ್ರದೊಳಗೆ ಅಡ್ಡ ಬಂದ ದೊಡ್ಡ ಮನಸ್ಸರು ದಶಕಂಗಳ ಉಸುರುವುದಕ್ಕೆ ಹೆಸರಲ್ಲಂತೆ ಮಾಡಿಬಿಡಿವೆ. ಭುಜಬಲ ದಂಡನೆಂತ ಮೆರೆಯುತ್ತಿರುವ ಸರಜರಗಳೆಂಬ ತಲ್ಲನ್ನು ಬಳಸಿ ಗಂಧರ್ವನೆಂಬ ಕೈಗೆ ಸಂತೋಷ ಸಾಧಿ ಎಂಬ ತೋರಿಸಿದ್ದೆ. ಅಯ್ಯೇ ಸುಂದರೇ ಸುಂದರ ದಂಡನೆಯ ಗುಂಡಿ ಎಂಬ ತೋರಿ ವೈರಿಗಳ ಮುಖಮಂಡಲವನ್ನು ದಕ್ಕಿಸಂತೆ ಮಾಡುತ್ತಿದ್ದೆ. ಧಾರ ಮಾಡುವುದೇನಿದೆ? ಅರವಿಂದ ನೇತ್ರನಾದ ನಾರದನು ಸರಿ ವೈರಿ ಅಂತ ತೋರದ ನಾರದನು ನಮ್ಮಿರುವರ ಮಧ್ಯೆ ವ್ಯಸನವನ್ನು ಕೂಡಿಸಿ ಕೆಟ್ಟ ಬುದ್ಧಿ ಎಂಬ ತೋರಿ ನಮ್ಮಿಬ್ಬರ ಮಧ್ಯೆ ಬೆಂಕಿ ಹೆಚ್ಚಿನ ವೈರತ್ವ ಎಂಬ ವೈಕಾರಿ ಆಗಿದ್ದಾಗಿ ಹೋಯ್ತು. ಧ್ರುಪದನೆಂದರೆ ನಾರದರನ್ನು ನಾನಾಗಿ ಆಡುವ ಜಗದೀಶ ನಾಡುವ ಜಗವೇ ನಾಟಕ ರಂಗ. ಧಾರ್ಮಿಕ ಜನರ ಧರ್ಮವನ್ನುಳಿಸಲು ಧಾರ್ಮಿಕ ಜನರ ಧರ್ಮವನ್ನುಳಿಸಲು ಧಾರ್ಮಿಕ ಜನರ ದಂಭವನ್ನಳಿಸಲು ಧಾರ್ಮಿಕ ಜನರ ದಂಭವನ್ನಳಿಸಲು ನಾರದ ಮೋದವ ಬೀರುವ ನಾರದ ಮೋದವ ಬೀರುವ
ಜಗದೀಶನಾಡುವ ಜಗವೇ ನಾಟಕ ರಂಗ ಜಗವೇ ನಾಟಕ ರಂಗ ಜಗವೇ ನಾಟಕ ರಂಗ